ಶಿಕ್ಷಕಿಯರಿಬ್ಬರ ಒಣಪ್ರತಿಷ್ಠೆ ಮತ್ತು ಜಗಳದಿಂದಾಗಿ ಕನ್ಯಾನ ಗ್ರಾಮದ ಕಣಿಯೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಭವಿಷ್ಯ ತೂಗುಯ್ಯಾಲೆಯಂತಾಗಿದೆ. 46 ವಿದ್ಯಾರ್ಥಿಗಳಿರುವ ಕಣಿಯೂರು ಸರ್ಕಾರಿ ಶಾಲೆಯಲ್ಲಿ 3 ಶಿಕ್ಷಕಿಯರಿದ್ದಾರೆ. 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನಿತಾ ಎಂಬುವರು ಮುಖ್ಯ ಶಿಕ್ಷಕಿಯಾಗಿದ್ದಾರೆ. 7-8 ವರ್ಷಗಳಿಂದ ಲವೀನಾ ಎಂಬುವರು ಸಹಾಯಕ ಶಿಕ್ಷಕಿಯಾಗಿದ್ದಾರೆ. ಕಳೆದ 1.5 ವರ್ಷದಿಂದ ಹಾಸನ ಮೂಲದ ಸುಮಯ್ಯ ಎಂಬುವರು ಇದೇ ಕಣಿಯೂರು ಶಾಲೆಗೆ ಶಿಕ್ಷಕಿಯಾಗಿ ಕರ್ತವ್ಯಕ್ಕೆ ಬಂದಿದ್ದಾರೆ. ಕಳೆದ 7 ತಿಂಗಳ ಹಿಂದೆ ಶಿಕ್ಷಕಿ ಸುಮಯ್ಯಗೂ ಮುಖ್ಯ ಶಿಕ್ಷಕಿ ಅನಿತಾ ಅವರಿಗೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಹುಟ್ಟಿಕೊಂಡು ದಿನಕಳೆದಂತೆ ಹಾವು ಮುಂಗುಸಿಯಂತೆ ಕಾದಾಟಕ್ಕಿಳಿದರೆಂದು ಪೋಷಕರು ಆರೋಪಿಸುತ್ತಿದ್ದಾರೆ. ಇದೇ ಕಾದಾಟ ದಿನದಿಂದ ದಿನಕ್ಕೆ ಬೆಳೆಯಲು ಮತ್ತೋರ್ವ ಶಿಕ್ಷಕಿಯಾಗಿರುವ ಲವೀನಾ ಅವರ ಕುಮ್ಮಕ್ಕು ಕಾರಣವೆಂದು ಪೋಷಕರ ನೇರ ಆರೋಪವಾಗಿದೆ. ಶಿಕ್ಷಕಿಯರಿಬ್ಬರ ಒಣ ಪ್ರತಿಷ್ಠೆಯಿಂದ ರೋಸಿ ಹೋದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪೋಷಕರಲ್ಲಿ ಕಣ್ಣೀರಿಡಲು ಆರಂಭಿಸಿದರು. ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕಗೊಂಡ ಪೋಷಕರು ಪದೇ ಪದೇ ಶಾಲೆಗೆ ಬಂದು ಶಿಕ್ಷಕಿಯರನ್ನ ತರಾಟೆಗೆ ತೆಗೆದು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಲು ವರ್ಗಾವಣೆ ಪತ್ರ ನೀಡುವಂತೆ ಒತ್ತಾಯಿಸುತ್ತಿದ್ದರು. ಈ ಮಧ್ಯೆ ಮುಖ್ಯ ಶಿಕ್ಷಕಿ ಅನಿತಾ ಅವರು ಒಂದಿಷ್ಟು ಒತ್ತಡ ಬಳಸಿ ವಿಟ್ಲ ಸಮೀಪದ ಕೆಲಿಂಜೆ ಶಾಲೆಗೆ ಹೆಚ್ಚುವರಿಯಾಗಿ ಕರ್ತವ್ಯಕ್ಕೆ ಹಾಕಿಸುವಲ್ಲಿ ಯಶಸ್ವಿಯಾದರು. ಮತ್ತೋರ್ವ ಶಿಕ್ಷಕಿ ಲವೀನಾ ಎಂಬುವರು ಮನೆ ನಿರ್ಮಾಣದ ನೆಪದಲ್ಲಿ 1 ತಿಂಗಳ ರಜೆ ಪಡೆದು ತೆಪ್ಪಗಾದರು. ಇದರಿಂದಾಗಿ 46 ಮಕ್ಕಳನ್ನ ಸುಮಯ್ಯ ಎಂಬ ಶಿಕ್ಷಕಿಯರೊಬ್ಬರೇ ನೋಡಿಕೊಳ್ಳುವಂತಾಗಿದೆ. ಶಿಕ್ಷಕಿಯರ ಡೊಂಬರಾಟದಿಂದ ರೋಸಿ ಹೋದ ಪೋಷಕರು 2 ತಿಂಗಳಿಂದ ಶಿಕ್ಷಣಾಧಿಕಾರಿಗಳಿಗೆ ಪದೇ ಪದೇ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಮನನೊಂದ ಪೋಷಕರು ಶುಕ್ರವಾರದಂದು ಶಾಲೆಯಲ್ಲಿ ಜಮಾಯಿಸುವ ಬಗ್ಗೆ ಶಿಕ್ಷಣಾಧಿಕಾರಿಗೆ ಮಾಹಿತಿ ಲಭಿಸಿತು. ತಕ್ಷಣವೇ ಎಚ್ಚೆತ್ತುಕೊಂಡ ಬಂಟ್ವಾಳ ಶಿಕ್ಷಣಾಧಿಕಾರಿಯವರು 4 ಸಿಬ್ಬಂದಿಗಳನ್ನ ಮತ್ತು ಸಿಆರ್ಪಿ ಅವರನ್ನ ಕಣಿಯೂರು ಶಾಲೆಗೆ ಕಳುಹಿಸಿದ್ದರು. ಅಧಿಕಾರಿಗಳು ಬಂದಿರುವ ಮಾಹಿತಿ ಪಡೆದ ಪೋಷಕರು ಶಾಲೆಗೆ ತೆರಳಿ ಅಧಿಕಾರಿಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಸಭೆ ಸೇರಿದ ಪೋಷಕರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲೇ ಶಿಕ್ಷಕಿಯರಿಬ್ಬರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಹರಿಸಿ ಜಾಡಿಸಿದ್ದಾರೆ. ಸುಮಾರು 4 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಕಾದಾಟ ನಡೆಸುತ್ತಿದ್ದ ಮುಖ್ಯ ಶಿಕ್ಷಕಿ ಅನಿತಾ ಮತ್ತು ಸಹಾಯಕ ಶಿಕ್ಷಕಿ ಸುಮಯ್ಯರನ್ನ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಪೋಷಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಪೋಷಕರ ಆಕ್ರೋಶದ ಮುಂದೆ ಅಧಿಕಾರಿಗಳ ಮಾತಿಗೆ ಬೆಲೆಯೇ ಇಲ್ಲದಂತಾಗಿತ್ತು. ಅಂತಿಮವಾಗಿ ಇಬ್ಬರು ಶಿಕ್ಷಕಿಯರಿಗೂ ಅಧಿಕಾರಿಗಳ ತಂಡ ಸಾಕಷ್ಟು ಬುದ್ಧಿಮಾತು ಹೇಳಿ 10 ದಿನಗಳ ಕಾಲಾವಕಾಶ ನೀಡಿದೆ. ಮತ್ತೆ ಕಾದಾಟ ಮುಂದುವರಿದಲ್ಲಿ ಇಬ್ಬರ ವಿರುದ್ಧವೂ ಕಾನೂನು ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒತ್ತಾಯದ ಮೇರೆಗೆ ಇಬ್ಬರು ಶಿಕ್ಷಕಿಯರು ಪಶ್ಚಾತ್ತಾಪ ವ್ಯಕ್ತಪಡಿಸಿ ಇನ್ನು ಮುಂದೆ ಕಾದಾಟ ನಡೆಸದೆ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡುತ್ತೇವೆಂದು ಬರಹದ ಮೂಲಕ ಆಶ್ವಾಸನೆ ನೀಡಿದ್ದಾರೆ. ಇನ್ನಾದರೂ ಕಣಿಯೂರು ಸರ್ಕಾರಿ ಶಾಲೆ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ವಿದ್ಯಾಭಿಮಾನಿಗಳ ಆಶಯವಾಗಿದೆ. ನಾನು ಇಲ್ಲಿಗೆ ಬಂದದ್ದು ಆಯ್ಕೆ ಮಾಡಿ ಬಂದದ್ದು ನನಗೆ ಅನ್ನ ಕೊಡುವಂತಹ ಶಾಲೆ ಮತ್ತು ಊರಲ್ಲಿ ತುಂಬ ಗೌರವ ಇದೆ. ನಾನು ಬೆಳೆದ ವಾತಾವರಣ ಸ್ವಲ್ಪ ನಾನು ಅಷ್ಟು ಸೋಷಿಯಲಿ ನಾನು ಮಿಂಗಲ್ ಆಗಿರೋದು ಸೋಷಿಯಲ್ ಆಗಿ ಮಿಂಗಲ್ ಆಗಿರೋದು ಆದರೆ ಮಾತ್ರ ನ್ಯಾಯ ಸತ್ಯ ಇದು ಮಾತ್ರ ನನಗೆ ತುಂಬ ಹಾಗಾದ ಕಾರಣ ಏನಾದರೂ ಚಿಕ್ಕ ಪುಟ್ಟದಾದರೆ ಆ ತಕ್ಷಣವೇ ರಿಯಾಕ್ಟ್ ಮಾಡೋದು, ಅಲ್ಲೇ ಖಂಡಿಸೋದು, ಅವರು ದೊಡ್ಡವರ ಅಥವಾ ಚಿಕ್ಕವರ ಅಧಿಕಾರಿಗಳ ಅದು ನೋಡಿದೆ ಅದೊಂದು ಪ್ರವೃತ್ತಿಯೇ ಪ್ರಾಯಶಃ ನನಗೆ ಮತ್ತು ಅವರಿಗೆ ಈ ಥರದ ಪ್ರಕ್ರಿಯೆಗೆ ಅಥವಾ ಈ ಥರದೊಂದು ಎಡತಿಗೆ ಕಾರಣ ಆಗಿರ್ಬೋದು. ಆತ್ಮಸಾಕ್ಷಿಯಾಗಿ ಆದರೆ ಮಕ್ಕಳೊಟ್ಟಿಗೆ ನಾನು ಒಂದು ಮಗುವಾಗಿಯೇ ಇದ್ದೇನೆ. ಪ್ರತಿ ಮಗುವಿಗೆ ಕೇಳಿ ನಾನು ಮಕ್ಕಳೊಟ್ಟಿಗೆ ನಾನು ಯಾವತ್ತೂ ಮಾಡಿಲ್ಲ. ಆದರೆ ಎಲ್ಲರೂ ಒಂಚೂರು ಸಮಸ್ಯೆ ಆದರೆ ಚೂರು ಏನಾದರೂ ಅಲ್ಲಿ ಅನ್ಯಾಯ ಕಂಡಾಗ ಮಾತ್ರ ನಾನು ಸ್ವಲ್ಪ ಮುಂದೆ ಏನಾಗುತ್ತೋ, ಮುಂದೆ ನನಗೆ ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೋ, ಅದು ಮುಂದೆ ಏನು ಪರಿಣಾಮ ಆಗುತ್ತೋ ನನಗೆ ಯೋಚನೆ ಮಾಡಲ್ಲ. ತಪ್ಪು ಅಂತ ಕಂಡ್ರೆ ನನಗೆ ಅಲ್ಲೇ ನಾನು ಧೈರ್ಯವಾಗಿ ಮಾತಾಡುವಂಥ ಒಂದು ಪ್ರವೃತ್ತಿ ನನಗೆ ಅನುಕೂಲವಾಗುತ್ತೆ. ಅದು ಆದರೆ ಏನು ಇನ್ನೊಂದಿಲ್ಲ ನೋಡಿದ್ರು ನೋಡಿದ್ರೆ ಕಳೆದು ಕಂಡ ಹಾಗೆ ಆದರೆ ಮುಂದೆ ಒಳ್ಳೆಯದಾಗ್ತದೆ. ದಿನಗಳ ಕಳೆದ ಹಾಗೆ ಅವರಿಗೆ ಮತ್ತೆ ಸರಿ ಆಗ್ಬೋದೇನೋ ಅಂತ ಅದನ್ನು ಆಮೇಲೆ ಈ ಥರದ ಒಂದು ಸಮಸ್ಯೆ ಆಗೋದಿಲ್ಲ. ನೀವು ಈ ಒಂದು ಕ್ಷಣ ನನ್ನ ಹಿಂದೆಯೂ ಕೂಡ ಎಲ್ಲ ಒಂದು PC ಕೊಡಿ ಅನ್ನೋ ವಿಚಾರಕ್ಕೆ ನಾನು ನಿಮ್ಮನ್ನು ಪರಿಪರಿಯಾಗಿ ಬೇಡ್ಕೊಂಡಿದ್ದು ನಮ್ಮ
ಟಿ ಸಿ ತೆಗಿಬೇಡಿ ಅಂತ ಹೇಳಿದ್ದು ಉಂಟು. ನೆನಪಿದೆಯಾ ನಿಮಗೆ? ಅದು ಹೇಳಿದ್ದು ಉಂಟು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಶಾಲೆ ಆಯ್ತಾ? ಇದು ನಿಮಗೆ ಮಗುವಿಗೆ ಹತ್ತಿರ ಆಗಿ ಮಗು ಆರಾಮದಲ್ಲಿ ಬೇರೆ ಎಲ್ಲ ಹೋಗಿ ಫಸ್ಟ್ ಕ್ಲಾಸ್ ಹಾಕೊಂಡು ಇನ್ನೆಲ್ಲೋ ಹೋಗೋ ಪ್ರಮೇಯ ಬರೋದು ಬೇಡ, ಗೊತ್ತಾಯ್ತಾ? ಪಕ್ಕದಲ್ಲೇ ಇರುವ ಶಾಲೆ, ನೀವು ಬೇರೆ ಕಡೆ ತೆಗೆಯೋದು, ಟಿ ಸಿ ತಗೊಂಡು ಬೇರೆ ಕಡೆ ಹಾಕೋದು, ಅದು ಮಗುವಿಗೆ ಹಾಕುವಂಥ ಒಂದು ತೊಂದರೆ ಆಗ್ತದೆ. ಯಾಕೆಂದರೆ ಇಲ್ಲೇ ಪಕ್ಕದಲ್ಲಿರೋ ಶಾಲೆ, ಅದಕ್ಕಾಗಿ ಯಾರು ತೆಗಿಬೇಡಿ, ಮುಂದೆ ಯಾವುದೂ ಆಗೋದಿಲ್ಲ, ಈ ಥರದ ಸಮಸ್ಯೆ ಆಗೋದೇ ಇಲ್ಲ. ಸಿಕ್ಸ್ತ್ ಸೆವೆಂತ್ ನೀವೇನಕ್ಕೆ ಆಗಲಿ ಅನ್ನೋದು ಬೇರೆ, ಅವರಿಗೆ ಇದು ಆ ಥರ ಇವರು ಬೇರೆ ಆ ಥರದ್ದೇನು ಇಲ್ಲವಲ್ಲ. ನೀವು ಮಾಡಿಲ್ಲ, ಅದೊಂದು ಉಂಟು. ಅಲ್ಲೇ ನನಗೆ ಪಾಠ ಎಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಆಗುತ್ತೆ, ಮತ್ತೆ ಈಚೆ ಬರ್ಲಿಕ್ಕೆ ಆಗೋದಿಲ್ಲ. ಅದು ಕ್ಲಾಸ್ ಟೀಚರ್ ಅಭಿಪ್ರಾಯವನ್ನು ಕೇಳಿ ನಾವು ಮಾಡ್ಬೇಕಲ್ಲ, ಆ ಕಾರಣದಿಂದ ಮತ್ತೆ ಹಾಗಾಗಿ ಅವ್ರಿಗೆ ಮತ್ತೆ ನನ್ನ ಸಬ್ಜೆಕ್ಟ್ ಇಡೀ 7 ಸಬ್ಜೆಕ್ಟ್, 6-7ಗೆ ಟೋಟಲ್ ನನಗೆ 12 ಸಬ್ಜೆಕ್ಟ್ ಪ್ಲಸ್ ಒಂದು ದೈಹಿಕ ಶಿಕ್ಷಣ 2 ಸಬ್ಜೆಕ್ಟ್, ಅದು ಪ್ಲಸ್ ಸ್ವಲ್ಪ ಖರ್ಚು ಮಾಡ್ತಾರೆ, 14 ಸಬ್ಜೆಕ್ಟ್ ಆಗುತ್ತೆ. ಆ ಕಾರಣದಿಂದ ಅವರು ಎಲ್ಲರೂ ಗಮನಿಸ್ತಾರೆ ಆಕ್ಟಿವಿಟಿಗೆ, ಯಾರು ಹೇಳ್ಕೊಡೋರಿಲ್ಲ, ಅವರಿಗೆ ಅವರಿದ್ದಾರೆ ಟೀಚರ್. ಆದರೆ ಖಂಡಿತ ಮಗುವಿಗೆ ಕೇಳಿ, ಮತ್ತೆ ಕ್ಲಾಸಲ್ಲಿ ಏನೇ ಇದ್ದರೆ ನನಗೆ ಕೇಳಿ, ಬಂದು ಕೇಳಿ, ಏನೇ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಅಂತ ಹೇಳ್ತಾನೆ. ಮತ್ತೆ ಆಲ್ಮೋಸ್ಟ್ ಅಲ್ಲೇ ಸಮಯ ಹೋಗೋದ್ರಿಂದ ಹಾಗಾಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ನೀವು ನೋಡಿ ಹಾಗೆ ನಿನ್ನೆ 2 ದಿನದಿಂದ ನನಗೆ ಯಾರು ಹೇಳಿದೆ, ಆಮೇಲೆ 2 ದಿನ ಟೀಚರ್ಸ್ ಇಲ್ಲದ ಕಾರಣ ಎಲ್ಲ ಸೈಡ್ ಮಾಡ್ತಾರೆ. ನೀವು ನೋಡಿದ್ದೀರಲ್ಲ ಜಗಳ ಆದ ಜನಕ್ಕೆ ನನಗೆ ಯಾರು ಹೇಳಿ ಮಾತಾಡಿ ಇಲ್ಲಿ ನೋಡಿ ಮತ್ತೆ ಇಲ್ಲದ ಸಮಯದಲ್ಲಿ ನಾನು ಮಾಡಿದ್ದೀನಲ್ಲ, 2 days ಇರಲಿಲ್ಲಲ್ಲ, ನೋಡಿ ಗಮನಿಸಿದ್ದೀರ ನನಗೆ ನೀವು 2 ವಿಡಿಯೋ ಬಂದಿದೆ ನಾನು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ಅವ್ರು ಇದ್ದಾಗ ನಾವೇ ಮಾಡ್ತೀವಿ ಅಂತ ಹೇಳ್ತೀವಿ. ಆ ಕಾರಣದಿಂದ ನಾನು ಇಲ್ಲಿ ಎಂಗೇಜ್ ಆಗಿ ಮತ್ತೆ ಎಲ್ಲ ಸಬ್ಜೆಕ್ಟ್ ಮುಗಿಸ್ಬೇಕಲ್ಲ, ಇನ್ನು ಇನ್ನೊಂದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಒಂದು ಅವಕಾಶ ಆಲ್ರೆಡಿ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿಲ್ಲ, ಈ ಬಾರಿ ದೊಡ್ಡ ಮನಸ್ಸು ಮಾಡಿ ಇದೊಂದೇ ಸೈಜ್ ನೆಕ್ಸ್ಟ್ ಅವಕಾಶ ಕಾರ್ಯಕ್ರಮ ಹೇಳಿದ್ರು, ಏನು ಆನ್ಲೈನ್ ಅದೆಲ್ಲ ಏನು ಕಾರ್ಯಕ್ರಮ ಮಾಡಿದ್ರು ಎಲ್ಲ ಒಬ್ಬಳೇ ಮಾಡಬೇಕು. ಅವ್ರು ಹೇಳಿದ್ರು ಒಪ್ಪುದಿಲ್ಲ, ಇವರು ಒಪ್ಪುದಿಲ್ಲ. ಅದಕ್ಕೆ ನನಗೆ ತುಂಬ ಕಿರಿಕಿರಿ ಆಯಿತು. ಎಷ್ಟು ಮಾಡಿದ್ರು ಮುಗಿದಿಲ್ಲ, ಎಷ್ಟು ಮಾಡಿದ್ರು ಪಾಠನೂ ಮಾಡಬೇಕು, ಅದರ ಜೊತೆಗೆ ಅದನ್ನು ಮಾಡಬೇಕು, ಅದರ ಜೊತೆಗೆ ಹೋಗುವಂಥದ್ದು ಆಫೀಸ್ ತುಂಬಾ ಸಲ ವಾಸನ ಆಗಿದೆ. ನೆಕ್ಸ್ಟ್ ನಾಳೆ ಏನ್ ಮಾಡ್ತಾರೆ ಅಂತ ನಿಮ್ಗೆ ಹೇಳಿದ್ರು ಅಷ್ಟೇ ನನಗೆ ಬೇಕು ಫೈನಲ್ ಅಲ್ವಾ? ನಾವು ಆಕ್ಷನ್ ತಗೊಳ್ಳಿ, ಸುಮ್ಮನೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿ ಅಷ್ಟೇ. ನನಗೆ ಮೊದಲಾಗಿ ಎಲ್ಲರೂ ಕೆಲಸ ಆಗ್ಬೇಕು, ಶಾಲೆದ್ದು ಪ್ರತಿಯೊಂದು ಮೂರು ಜನ ಕೂಡ ಸರಿಯಾಗಿ ನನಗೆ ಸಪೋರ್ಟ್ ಕೊಟ್ಟು ನಾನು ಕೆಲಸ ಮಾಡಿದ್ರೆ ಮಾಡ್ಲಿಕ್ಕೆ ಆಗಲ್ಲ. ಅವರು ಬೇಕು, ಅವರಿಲ್ಲದೆ ಹೌದು, ಅವ್ರು ಯಾವ್ದನ್ನು ಮಾಡ್ಲಿಕ್ಕೆ ನೋಡಿ. 1 ದಿನ ನಾನು ಆಫೀಸ್ ವರ್ಕಿಗೆ ಹೋದ್ರೆ ಇಲ್ಲಿ ಏನು ಸಮಸ್ಯೆ ಆದರೂ 10 ಕಾಲ್ ಬರ್ತದೆ, ನನಗೆ ಸಾಕಾಗ್ತದೆ ಕೇಳಿ. ಅವ್ರು ಹೇಳ್ತಿದ್ರು ಹೀಗೆ ಆಗ್ತಿರ್ತಾರೆ, ಅದಾಗಲ್ಲ, ಏನು ಮಾಡಬೇಕು ಹಾಗೆ ಮಾಡಿದ್ರೆ ನನಗೆ ಆಗುದಿಲ್ಲ. 3 ಜನ ಇದ್ರೆ ಮಾಡೋಕ್ಕಾಗ್ತದೆ ಅಷ್ಟೇ. ನಾವು 3 ಜನ ಕೂಡ ಒಗ್ಗಟ್ಟಾಗಿ ಖಂಡಿತ ಬೇಕು. 3 ಪ್ರಶ್ನೆ ನೋಡಿ, ಪ್ರತಿಯೊಂದು ಶಾಲೆಯಲ್ಲಿ 1 ನಿಮಿಷ 1 ರಿಂದ 7 ತನಕ ಕ್ಲಾಸ್ 7 ಇದ್ರು. ಒಟ್ಟು ಮಕ್ಕಳು
ಕಮ್ಮಿ ಇದ್ದು ಕ್ಲಾಸ್ 7 ಪೋರ್ಷನ್ ಬೇಕಾದಷ್ಟು ಉಂಟು. ಕೆಳಗೆ ಕೂಡ ಉಂಟು. ನಾಲ್ಕೈದು ಒಂದು ನಿಮಿಷ ಬಿಟ್ಟು ನಾನು ಮೊದಲೇ ರಿಕ್ವೆಸ್ಟ್ ಹೋದ್ಸಲ ಕೂಡ ಕೊಟ್ಟಿದ್ದೇನೆ. ನಾವಿದ್ದೇವೆ ಸರ್, ಇನ್ನೊಂದು ಜನ ನಮಗೆ ಒಂದು 4 ಜನ ಬೇಕೇ ಬೇಕು. ನಾನು 23 ವರ್ಷ ಇದ್ದು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 3 ಜನ ಇರೋದು. ಅದು ನನ್ನ ತಲೆಗೆ ಇದ್ದು ನನಗೆ ಜೀವ ನಾನು ಕೇಳಿದ್ದೇನೆ ತುಂಬ ಸಲ. ನಾನು ಫಸ್ಟಿಗೆ ಕೊಟ್ಟಿದ್ದೇನೆ, ಅವಾರ್ಡ್ ಇದನ್ನು ಕೊಟ್ಟಿದ್ದೇನೆ, ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ನನಗೆ ಸಿಗಲಿಲ್ಲ. ಮತ್ತೆ ಅದು ನನ್ನ ಮೆಡಿಕಲ್ ಪೀರಿಯಡ್ ಅದು 3 ಪೀರಿಯಡ್ ಇಲ್ಲ. ಪ್ರೈಮರಿಯಲ್ಲಿ ಏನಾಗ್ತದೆ ಅಂದರೆ 7 ಸೆಕ್ಷನ್ ಇರ್ತದೆ. 7 ಸೆಕ್ಷನ್ ಅಷ್ಟೇ ಪಾಠ ಫುಲ್ ಡೇ ಅಲ್ಲಿ ಕ್ಲಾಸಸ್ ಮಕ್ಕಳು ಕಡಿಮೆ ಇರ್ಬೋದು, ಆದರೆ ಅಷ್ಟು ಕ್ಲಾಸಿಗೂ ಅಷ್ಟು ಸಬ್ಜೆಕ್ಟ್ ಅವ್ರು ಮಾಡಬೇಕು. ಅವರ 3 ಜನರ ಕಷ್ಟ ಉಂಟಲ್ಲ, ನಾನು ಹೊರಗಿಂದ ಹೇಳ್ಬೋದು, ಅವ್ರಿಗೆ ಅಷ್ಟು ಕಷ್ಟ ಇರ್ತದೆ. ಎಲ್ಲವನ್ನು ನಾವು ಅದನ್ನು ಪುಸ್ತಕ ಇಷ್ಟಪಟ್ಟು ಕೊಟ್ಟಿರ್ತೇವೆ, ಅದು ಮ್ಯಾಂಡೇಟರಿ ಮುಗಿಸಲೇಬೇಕು. ಆ ಪುಸ್ತಕ ಮುಗಿಸಲೇಬೇಕು, ಅದರ ಜೊತೆಗೆ ಅವರಿಗೆ ಅಕ್ಷರಗಳನ್ನು ಕಲಿಸಲೇಬೇಕು. ಹಾಗಾಗಿ ಅವ್ರು ಕಷ್ಟಪಡ್ತಾರೆ. ಜೊತೆಗೆ ಆಫೀಸ್ ವರ್ಕ್ ಮಾಡ್ತಾರೆ. ವರ್ಕಲ್ಲಿ ಏನು ಸಮಸ್ಯೆ ಆಫೀಸ್ 10 ಭಾರತ ಜೊತೆಗೆ ಆಫೀಸ್ ವರ್ಕ್ ಮಾಡೋದು ಮತ್ತೆ ಜೀವನಕ್ಕೆ ನಾವು ಸರಿಯಾದ ರೆಸ್ಟ್ ಬೇಡ. ಅದು ಇಲಾಖೆ ಶೇರ್ ಆಗಿ ಕೆಲಸ ಮಾಡಿದ್ರೆ ಆಗ್ತದೆ. ಒಂದು ಶಾಲೆ ವಿಸಿಟ್ ಇಲ್ಲಿ 3 ಜನ ಇರ್ತಾ ಇದ್ದಾರೆ. ಎಲಿಯ ನಡುಗೋಡು ಅಂತ ಹೇಳಿ ಸಿದ್ದಕಟ್ಟೆಯಿಂದ ಒಳಗಡೆ ಒಂದು ಶಾಲೆ ಉತ್ತಮ SDMCಗೆ ಸೆಲೆಕ್ಟ್ ಆಗಿದೆ. ಇಡೀ ತಾಲೂಕಲ್ಲಿ 9 ಶಾಲೆ ಸೆಲೆಕ್ಟ್ ಆಗಿದೆ, ಅದೊಂದು ಆಗಿದೆ. ಅಲ್ಲಿ ರೆಗ್ಯುಲರ್ ಟೀಚರ್ಸ್ ಇಲ್ಲ, ಗೆಸ್ಟ್ ಟೀಚರ್ ಪಾಠ ಮಾಡ್ತಾ ಇರೋದು. ರೆಗ್ಯುಲರ್ ಟೀಚರ್ ಯಾರು ಇಲ್ಲ, ಗೆಸ್ಟ್ ಟೀಚರ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡ್ದು 1ರಿಂದ 7 ಒಂದು ಬೇರೆ ಶಾಲೆಗೆ ಒಂದು ಟೀಚರ್ ಡೆಪ್ರೆಷನ್ ಆಗಿದೆ, ಗೆಸ್ಟ್ ಟೀಚರ್ ಯಾರು ಇಲ್ಲ, ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇವರು ಅವರೊಂದು ಹೊಂದಾಣಿಕೆ ಮಾಡಿ ಏನು ಸಮಸ್ಯೆ ಏನಿಲ್ಲ, ಪಾಠದ ಕೆಲಸ ಆಗ್ತದೆ, ಹೊಂದಾಣಿಕೆಯಲ್ಲಿ ಬರ್ತಾ ಇಲ್ಲ. ಸಮಸ್ಯೆ ಇಲ್ಲ. ನಿರಂತರ ಸುದ್ದಿ